ದಾವಣಗೆರೆ ದಕ್ಷಿಣ ಉಪಚುನಾವಣೆ ನಂತರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಒಂದು ಆಂತರಿಕ ಕಚ್ಚಾಟಕ್ಕೆ ಕಾರಣ ಆಗಿತ್ತು. ಕಾರಣ ಏನಂತಂದ್ರೆ ಸ್ವಪಕ್ಷದ ನಾಯಕರೇ ಸಮರ್ಥನನ್ನ ಸೋಲಿಸೋಕೆ ಷಡ್ಯಂತ್ರ ಮಾಡಿದ್ರು. ಅದರಲ್ಲೂ ಜಮೀರ್ ಮತ್ತೆ ಅವರ ಆಪ್ತ ಸಿರಾಜ್ ಮತ್ತೆ ಕೆಲವಷ್ಟು ಹಲವು ನಾಯಕರು ಅಂತ ಹೇಳಿ ಅಲ್ಲಿ ಚರ್ಚೆ ಆಗಿತ್ತು. ಆ ಬೆನ್ನಲ್ಲೇ ಈಗ ಮತ್ತೊಂದು ಅದಕ್ಕೆ ಪೂರಕವಾದಂತ ಒಂದು ಆಡಿಯೋ ಬಿಡುಗಡೆ ಇದೆ. ಆಡಿಯೋದಲ್ಲಿ ಏನಂತಂದ್ರೆ ಜಮೀರ್ ಮತ್ತು ಸಿರಾಜ್ ಅವರು ಸಮರ್ಥ ಅವ್ರನ್ನ ಸೋಲಿಸೋಕೆ ಏನೆಲ್ಲ ಪ್ಲಾನ್ ಅನ್ನ ಮಾಡಿದ್ರು ಮತ್ತು ಪಕ್ಷೇತರ ಅಭ್ಯರ್ಥಿಗೆ ಯಾವೆಲ್ಲ ಸಪೋರ್ಟ್ ಮಾಡಿದ್ರು ಅನ್ನೋ ಆಡಿಯೋದಲ್ಲಿ ಸ್ಪಷ್ಟವಾಗಿ ಬಂದಿದೆ. ಅದು ಆಡಿಯೋ ಯಾರ್ದು ಏನು ಅಂತ ಕೇಳೋಣ. ಈಗ ಆ ಆಡಿಯೋದಲ್ಲಿ ಮಾತಾಡಿದ್ರು ಎನ್ನಲಾದ ಸಿರಾಜ್ ಅವರೇ ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ತಮ್ಮದೇ ಆಡಿಯೋ ಅಂತ ಹೇಳಿ ಈಗಾಗಲೇ ಪೋಸ್ಟ್ ಆಗಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇದೇ ಚರ್ಚೆ ಆಗ್ತಾ ಇದೆ. ಏನ್ ಹೇಳ್ತೀರಿ ಸರ್ ಈ ವಿಚಾರವಾಗಿ? ಜಮೀರ್ ಅವ್ರದ್ದು ತಮ್ಮ ಆಡಿಯೋ ಅಂತ ಸರ್, ಇದು ಆಡಿಯೋ ಬಗ್ಗೆ ಸ್ಪಷ್ಟನೆ ಕೊಡೋದಾದ್ರೆ. ಸರ್, ಫಸ್ಟ್ ಸ್ಪಷ್ಟನೆ ಕೊಡ್ಬೇಕಂತ ಹೇಳಿದ್ರೆ ಆಡಿಯೋ ನಂದಲ್ಲ, ಆಡಿಯೋದಲ್ಲಿ ಮಾತಾಡೋದು ನಾನಲ್ಲ. ಏನ್ ಇದು ತೋರಿಸ್ತಾ ಇದ್ದೀರಿ ಫೋಟೋ, ಅದು ನಂದದು. ಜಮೀರ್ ಸಾಹೇಬ್ರದ್ದು ಫೋಟೋ, ನನ್ನ ಫೋಟೋ ಒಪ್ಕೊಂತೀನಿ ನಾನು. ಬಟ್ ಆ ಆಡಿಯೋನಲ್ಲಿ ಮಾತಾಡಿರೋದು ವಾಯ್ಸ್ ನಂದಲ್ಲ. ಅದು ತಿರುಚಿ ಮಾಡಿರೋದು. ನಾವು ಬೇರೆ ವಿಚಾರ ಏನೋ ಮಾತಾಡಿರ್ಬೋದು ಬೇರೆ ಟೈಮಲ್ಲಿ. ನಾನು ಎಲೆಕ್ಷನ್ ಟೈಮಲ್ಲಿ ಆಗಲಿ ಬೇರೆ ಟೈಮಲ್ಲಿ ಆಗಲಿ ಏನು ಆಡಿಯೋ ನೋಡಿದೆ, ನಾನು ಆಡಿಯೋ ಕೇಳಿದೆ. ಆ ಆಡಿಯೋನಲ್ಲಿ ಇರೋದೆಲ್ಲ ಪೂರ್ತಿ ಸುಳ್ಳು, ಸತ್ಯಕ್ಕೆ ದೂರಿರೋ ಮಾತು. ಅದರಲ್ಲಿ ನಾನಂತೂ ಮಾತಾಡಿಲ್ಲ. ನಮ್ಮ ಜಮೀರ್ ಸಾಹೇಬರು ಆಗಲಿ ಯಾವತ್ತೂ ಪಕ್ಷ ವಿರೋಧ ಕೆಲಸ ಮಾಡೋಕ್ಕೆ ನಮಗೆ ಸೂಚನೆ ಕೊಟ್ಟಿರೋದಿಲ್ಲ, ನನಗೆ ಮಾರ್ಗದರ್ಶನೂ ಕೊಟ್ಟಿಲ್ಲ. ಆ ಟೈಪು ನಮಗೆ ಯಾವತ್ತು ಮಾತಾಡಿದ್ದಾರೆ ಅವರು. ಎಲೆಕ್ಷನ್ ಸಂದರ್ಭದಲ್ಲಿ ಕೇರಳದಿಂದ ಮಾತಾಡಿದಾಗ ಯಾವ ಥರ ಇದೆ, ಅತೃಪ್ತರಿದ್ರು, ಸಮಾಜ ಭಾಳ ಸಿಟ್ನಲ್ಲಿ ಇದೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಆ ಥರ ಆಗಬಾರ್ದು, ಇವತ್ತಿಲ್ಲ ನಾಳೆ ಅವಕಾಶ ಸಿಗುತ್ತೆ, ಈ ಸಲ ನಾವು ಪಕ್ಷಕ್ಕೆ ಕೆಲಸ ಮಾಡಬೇಕು, ಯಾವುದೇ ಕಾರಣಕ್ಕೆ ಸಮರ್ಥ್ ಶಾಮನೂರವರಿಗೆ ಬೆಂಬಲ ಕೊಟ್ಟು ಗೆಲ್ಲಿಸಬೇಕು, ಯಾರ್ಯಾರು ಅತೃಪ್ತರಿದ್ದಾರೆ ನೀವು ಹೋಗಿ ಮಾತಾಡಬೇಕು ಅಂತೇಳಿ ನಮಗೆ ಸೂಚನೆ ಕೊಟ್ಟಿದ್ರು. ನಾನು ಆ ಥರ ಫೋನ್ ಮುಖಾಂತರ ಯಾರ್ಯಾರಿಗೆ ಮಾತಾಡಬೇಕು ಎಲ್ಲರಿಗೂ ಮಾತಾಡಿ ಆ ಥರ ಮಾಡಿದ್ದೀವಿ. ಅವರು ಕೂಡ ಅಷ್ಟು 2-3 ಇನ್ಸಿಡೆಂಟ್ ಆದರೂ ಕೂಡ ಜಮೀರ್ ಸಾಹೇಬರು ದಾವಣಗೆರೆಯಲ್ಲಿ, ನಿಮ್ಮ ಮಾಧ್ಯಮದವರಿಗೆ ಗೊತ್ತಿದೆ ಯಾವ ಇನ್ಸಿಡೆಂಟ್ ಆದವು ಅಂತೇಳಿ. ಆ ಇನ್ಸಿಡೆಂಟ್ ಆದರೂ ಕೂಡ ಮನಸ್ಸಿನಲ್ಲಿ ಏನು ಇಟ್ಕೊಳ್ಳದೆ ದೊಡ್ಡ ಮನಸ್ಸು ಮಾಡಿ ದಾವಣಗೆರೆಯಲ್ಲಿ ಹೈವೇನಲ್ಲೇ ಒಂದು ಬಹಿರಂಗ ರೋಡ್ ಶೋ ಆಯ್ತು ಅವ್ರದ್ದು 5ನೇ ತಾರೀಕಿಗೆ. ಆ ರೋಡ್ ಶೋನಲ್ಲೇ ಅವ್ರು ಮೆಸೇಜ್ ಕೊಟ್ಟರು, ಏನು ಮಾಡಬೇಕು ಆ ರೋಡ್ ಶೋ ಟಿವಿನಲ್ಲಿ ತೋರಿಸ್ತಾ ಇದ್ದೀರಿ ನೀವು, ಎಷ್ಟು ದೊಡ್ಡ ಮಟ್ಟದಲ್ಲಿ ರೋಡ್ ಶೋ ಆಯಿತು. ಯಾಕಂದರೆ ದಾವಣಗೆರೆಯಲ್ಲಿ ಯಾವುದೇ ಸಮುದಾಯದ ಮುಸ್ಲಿಂ ಸಮುದಾಯದ ನಾಯಕರು ಬಂದರೆ ಗೋ ಬ್ಯಾಕ್ ಅಂತ ಒಂದು ಸ್ಲೋಗನ್ ಮಾಡ್ತಾ ಇದ್ರು. ಜಮೀರ್ ಸಾಹೇಬರು ಬಂದಾಗ ಅಂತ ಗೋ ಬ್ಯಾಕ್ ಅಂತ ಯಾವುದು ಮಾಡಿಲ್ಲ. ಯಾಕಂತ ಹೇಳಿದರೆ ಸಮಾಜ ಅವ್ರ ಜೊತೆಗಿದೆ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಅವ್ರು ಬಂದಿದ್ದೇ ಒಂದು ಮೆಸೇಜ್. ಅವ್ರು ಬಹಿರಂಗ ಪ್ರಚಾರ ಮಾಡೋದು ಕ್ವಶನೇ ಬರೋದಿಲ್ಲ. ಬಹಿರಂಗ ಪ್ರಚಾರ ಮಾಡೋದು ಏನಂತ ಹೇಳಿದ್ರೆ ದಾವಣಗೆರೆಗೆ ಜಮೀರ್ ಸಾಹೇಬರು ಸಮರ್ಥ ಅವ್ರ ಪರವಾಗಿ ಬಂದ್ರಲ್ಲ, ಅದೇ ಬಹಿರಂಗ ಪ್ರಚಾರ. ನಮ್ಮ ಸಮಾಜ ಅದು ನೋಡ್ಕಂದೆ ಆ ಮಟ್ಟಕ್ಕೆ 5700 ಅಂತರದಿಂದ ಗೆದ್ದಿರೋದು. ಈಗ ಆದ ನಂತರ ತಮ್ಮ ಪಕ್ಷದ ನಾಯಕರೇ ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ನಮ್ಮವರು ಷಡ್ಯಂತ್ರ ಮಾಡಿದ್ರು, ಸೋಲ್ಸೋಕೆ ಪ್ರಯತ್ನವನ್ನ ಪಟ್ರು ಅಂತ ಹೇಳಿದ್ದಾರೆ. ಅದಕ್ಕೆ ಪೂರಕವಾದಂತೆ ಈ ಆಡಿಯೋ ಬಿಡುಗಡೆ ಆಗಿದೆ ಸರ್. ಇದಕ್ಕೆರಡಕ್ಕೂ ಟ್ಯಾಲಿ ಮಾಡಿ ನೋಡಿದ್ರೆ ತಾವು ಅತೃಪ್ತರಾಗಿದ್ರಿ, ನೇರವಾಗಿಯೇ ಅಸಮಾಧಾನ ವ್ಯಕ್ತಪಡಿಸಿದ್ರಿ. ಜಮೀರ್ ವಿರುದ್ಧನೂ ನಾಯಕರು ಅಂದ್ರೆ ಮಲ್ಲಿಕಾರ್ಜುನ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ರು. ಇದು ಸಾಕಷ್ಟು ಅಂದ್ರೆ ಮುಸ್ಲಿಮ್ಸ್ ಸಮಾಜಕ್ಕೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋದು ಒಂದು ಅಸಮಾಧಾನ ಇತ್ತು. ಈ ಎಲ್ಲ ಅಸಮಾಧಾನ ತಾವು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅಂತ ತಮ್ಮವರೇ ಪ್ರೆಸ್ ಮೀಟ್ ಮಾಡಿದ್ರು. ಅದಕ್ಕೆ ತಕ್ಕಂತೆ ಈ ಪೂರಕ ಆಡಿಯೋ ಇದೆ ಸರ್. ನಾವು ಆವಾಗಲೇ ನಮ್ಮ ಮೇಲೆ ಕ್ರಮ ಮಾಡಿದ್ದಾರೆ. ಆ ಕ್ರಮಕ್ಕೆ ಏನು ಅವ್ರಿಗೂ ಸಾಬೀತುಪಡಿಸಲಿಲ್ಲ ನಾವು ಪಕ್ಷ ವಿರೋಧಿ ಕೆಲಸ ಏನು ಮಾಡಿದ್ದೀವಿ ಅಂತೇಳಿ. ಇನ್ನೂವರೆಗೂ ಮಾಡಿಲ್ಲ ಪಕ್ಷ ವಿರೋಧ ಏನು ಮಾಡಿದ್ದೀವಿ ನಾವು ಅಂತೇಳಿ. ಪಕ್ಷ ವಿರೋಧ ಕೆಲಸ ಮಾಡೋದು ನಮ್ಮ ಇದರಲ್ಲೇ ಇಲ್ಲ. ನಾವು ಸುಮಾರು 20-25 ವರ್ಷದಿಂದ ಪಕ್ಷಕ್ಕೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವತ್ತೂ ಕೂಡ ಪಕ್ಷ ವಿರೋಧ ಕೆಲಸ ಮಾಡೋಕ್ಕೆ ಕ್ವಶನೇ ಬರೋದಿಲ್ಲ. ನಾವೇನು ದುಡ್ಡಿಗೆ ಯಾವತ್ತೂ ಪಕ್ಷಕ್ಕೆ ಕೆಲಸ ಮಾಡಿಲ್ಲ. ನಮ್ಮ ಸ್ವಂತ ದುಡ್ಡಿಂದ ನಾವು ಪಕ್ಷ ಆರ್ಗನೈಸ್ ಮಾಡಿರೋದು, ಪಕ್ಷಕ್ಕೆ ಕೆಲಸ ಮಾಡಿರೋದು. ನಾವು ಪಕ್ಷ ವಿರೋಧ ಕೆಲಸ ಮಾಡಿದ್ದೀವಿ ಅಂತೇಳಿ ನಮ್ಮ ಮೇಲೆ ಒಂದು ಕ್ರಮ ತಗೊಂಡಿದ್ದಾರೆ. ಅದು ಸ್ಪಷ್ಟನೆ ಕೊಟ್ಟಿಲ್ಲ ಇನ್ನೂವರೆಗೂ ಪಕ್ಷ ವಿರೋಧ ಚಟುವಟಿಕೆ ಏನು ಅಂತ. ಈಗ ಜಮೀರ್ ಸಾಹೇಬ್ರ ಮೇಲೆ ಇದು ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಸಣ್ಣ ಹುಡುಗನಿಗೂ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ. ಈಗ ಇಂಥ ಸಂದರ್ಭದಲ್ಲಿ ಒಂದು ಆಡಿಯೋ ಬಿಡುಗಡೆ ಮಾಡೋದು, ಅದು ನನ್ನ ಹೆಸರು ತಗೊಂಡು ಅವರಿಗೆ ಆಡಿಯೋ ಮಾಡೋದು, ಅದು ಒಂದು ಎಲ್ಲರೂ ನಿಜ ತಿಳಿತಾರೆ. ಸಿರಾಜ್ ಜೊತೆಗೆ ಸಾಮಾನ್ಯವಾಗಿ 100% ಮಾತಾಡಿರ್ಬೋದು ಅಂತೇಳಿ ಒಂದು ತಿಳ್ಕಂಡು ಒಂದು ಕ್ರಮ ಆಗುತ್ತೆ ಅವ್ರ ಮೇಲೆ ಅಂತೇಳಿ ಏನು ಷಡ್ಯಂತ್ರ ಮಾಡಿದ್ದಾರೆ, ಷಡ್ಯಂತ್ರ ಮಾಡೋರು
ಅದು ನನಗಂತೂ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಅಂತೇಳಿ. ಆ ಮಾಡಿದಾರದ್ದು ಹೆಸರು ಗೊತ್ತಾದರೆ ನಾನು ಮುಂದಿನ ದಿನಗಳಲ್ಲಿ ಹೆಸರು ಸಮೇತ ನಿಮ್ಗೆ ಹೇಳ್ತೀನಿ ಯಾರು ಮಾಡಿರ್ಬೋದು ಅಂತ. ನಾನು ನಿಮ್ಮ ಮುಖಾಂತರನೇ ಕೇಳ್ತೀನಿ ಅದು ಯಾರು ಆಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ. ಸರ್, ಈಗ ಆಡಿಯೋ ಬಿಡುಗಡೆ ಆಗೋದಾಗಿದ್ರೆ ಒಂದು ಎಲೆಕ್ಷನ್ ಆದ ನಂತರ ಬಿಡುಗಡೆ ಆಗಬೇಕಾಗಿತ್ತು, ಕ್ರಮ ಆಗೋ ಟೈಮಲ್ಲಿ ಆಗಬೇಕಾಗಿತ್ತು. ಇನ್ನೊಂದು ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಆಗಬೇಕಾಗಿತ್ತು. ಈಗ ಕ್ಯಾಬಿನೆಟ್ ಆಗ್ಬೇಕನ್ನೋ ಟೈಮಲ್ಲಿ ಇವಾಗ ಆಡಿಯೋ ಬಿಡುಗಡೆ ಆಗುತ್ತೆ. ಏನು ಇಂಟೆನ್ಷಲಿ ಮಾಡ್ತಾ ಇದ್ದಾರಾ ಏನು, ಅಥವಾ ನೀವು ಮಾತಾಡಿದ ಆಡಿಯೋನೇ ಹೆಂಗಾದ್ರೂ ಕದ್ದಾಲಿಕೆ ಮಾಡಿ ಆ ಥರ ಏನಾದ್ರು ಏನು ಅನುಮಾನ ಇದೆ? ಅನುಮಾನ ಏನಿಲ್ಲ, ನಾನೇನು ಮಾತಾಡಿಲ್ಲ ಅವ್ರ ಜೊತೆಗೆ, ಅವ್ರೇನು ಸಾಹೇಬ್ರೇನು ಮಾತಾಡಿಲ್ಲ ನನ್ನ ಜೊತೆಗೆ. ಆ ಥರ ಮಾತಾಡಿದ್ದಾರೆ, ಬಟ್ ಪಕ್ಷಕ್ಕೆ ಹಿತದೃಷ್ಟಿಯಿಂದ ಪಕ್ಷ ಗೆಲ್ಲುವ ಕೆಲಸಗಳಲ್ಲಿ ಮಾತಾಡಿದ್ದಾರೆ. ಪಕ್ಷಕ್ಕೆ ಡ್ಯಾಮೇಜ್ ಆಗುವ ಮತ್ತೆ ಅಭ್ಯರ್ಥಿಗೆ ಸೋಲಿಸುವ ಷಡ್ಯಂತ್ರ ಮಾಡೋದು ಮಾತುಗಳನ್ನು ನಾವು ಮಾತಾಡೇ ಇಲ್ಲ, ಅದು ವೈರಲ್ಲು ಆಗೇ ಇಲ್ಲ. ಅದು ನಾವು ಯಾವುದೇ ಕಾರಣಕ್ಕೂ ಆ ಥರ ಮಾತಾಡಿಲ್ಲ. ಇದು ವೈರಲ್ ಮಾಡಿರೋದು ಯಾರು ಅಂತ ಗೊತ್ತಾಗ್ಬೇಕು. ಅದೇ ಈಗ ಒಂದು ನನ್ನ ಹತ್ರ ಇರಬೇಕು ವಿಡಿಯೋ ಮಾತಾಡಿದ್ರೆ, ಆಡಿಯೋ ಇಲ್ಲಿದ್ರೆ ಅವ್ರ ಹತ್ರ ಇರಬೇಕು, ಇಲ್ಲಿದ್ರೆ ಅವ್ರು ಬಿಡುಗಡೆ ಮಾಡಿರ್ಬೇಕು, ಇಲ್ಲಿದ್ರೆ ನಾನು ಬಿಡುಗಡೆ ಮಾಡಿರ್ಬೇಕು. ನಮ್ಮ ಹತ್ರ ರೆಕಾರ್ಡಿಂಗ್ ಆಪ್ಷನ್ನೇ ಇಲ್ಲ, ನಾವು ರೆಕಾರ್ಡಿಂಗೇ ಮಾಡೋದಿಲ್ಲ. ಯಾವುದು ಬಿಡುಗಡೆ ಮಾತಾಡೇ ಇಲ್ಲ ಅಂತ ಹೇಳಿದ್ರೆ ಬಿಡುಗಡೆ ಮಾಡೋದು ಕ್ವಶನ್ ಎಲ್ಲಿಂದ ಬರ್ತೈತೆ? ಯಾಕಂದ್ರೆ ಈಗ ನಾನೊಬ್ಬನೇ ಅಂತ ಅಲ್ಲ, ನನ್ನಂತ ಲಕ್ಷಾಂತರ ಕಾರ್ಯಕರ್ತರು ಜಮೀರ್ ಸಾಹೇಬ್ರ ಮೇಲೆ ಅಭಿಮಾನಗಳು ಇಟ್ಟಿರ್ತಕ್ಕಂಥ ಒಂದು ಸಮಾಜ ನಮ್ದು ಜಮೀರ್ ಸಾಹೇಬ್ರ ಮೇಲೆ. ಈಗ ಮಾಡಿದ್ರು, ನಿಜವಾಗ್ಲೂ ಮಾಡಿದ್ರು ಕೂಡ ಮಾಡೋದಿಲ್ಲ. ನಾನು ಮಾಡೇ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ಹೆದರ್ಬೇಕು? ಇವೆಲ್ಲ ಮೇಲ್ನೋಟಕ್ಕೆ 100% ಜಮೀರ್ ಸಾಹೇಬ್ರು ಅಧಿಕಾರಕ್ಕೆ ಬರಬಾರ್ದು, ಅಧಿಕಾರದಿಂದ ವಂಚಿತರಾಗಿರ್ಬೇಕು, ಅವ್ರಿಗೆ ಕಡೆಗಣಿಸ್ಬೇಕು ಅಂತೇಳಿ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಅದು ಗೊತ್ತಾದ ಮೇಲೆ ನಾವು ನಿಮಗೆ ಹೆಸರು ಸಮೇತ ಹೇಳ್ತೀವಿ. ಈಗ ಅವ್ರಿಗೆ ಸದ್ಯದಲ್ಲೇ DCM ಆಗ್ತಾರ ಅನ್ನೋದು ಒಂದು ಚರ್ಚೆ ಇತ್ತು, ಇಲ್ಲ ಪ್ರಬಲ ಸಚಿವ ಸ್ಥಾನನೂ ಖಾತೆ ಸಿಗುತ್ತೆ ಅನ್ನೋದು ಇತ್ತು. ಈ ಟೈಮಲ್ಲಿ ಇಂಟೆನ್ಷಲಿ ಮಾಡಿದಾರ ಅಂತ ಹೇಳ್ತೀರಾ, ಅಥವಾ ತಮ್ಮದಲ್ಲ ಅಂತಂದ್ರೆ ತಾವು ದೂರು ಕೊಡುವಂತ ಕೆಲಸ ಯಾಕೆ ಮಾಡಿಲ್ಲ? ನಾನು ಈಗ ಗೊತ್ತಾಯ್ತು, ನನಗೆ ಏನು ಅರ್ಧ ಗಂಟೆ ಆಯ್ತು ಗೊತ್ತಾಗಿ. ಮಾಧ್ಯಮದ ಸ್ನೇಹಿತರು ನನಗೆ ಫೋನ್ ಮಾಡಿದ್ರು, ಟಿವಿನಲ್ಲಿ ಈ ಥರ ನಿಮ್ಮದು ಆಡಿಯೋ ರಿಲೀಸ್ ಬರ್ತಾ ಇದೆ, ವೈರಲ್ ಆಗ್ತಾ ಇದೆ ಅಂತ ಹೇಳಿದ್ದಕ್ಕೆ ನಾನು ಎದ್ದು ನೋಡಿದೆ. ಇನ್ನೂವರೆಗೂ ನನಗೆ ಯಾರೂ ನನಗೆ ಸಂಪರ್ಕದಲ್ಲಿ ಮಾತಾಡಿಲ್ಲ. ಯಾವ ರಾಜಕೀಯ ನಾಯಕರು ನನ್ನ ಜೊತೆಗೆ ಮಾತಾಡಿಲ್ಲ. ನಾನು ಹೀಗೆ ಮಾಧ್ಯಮದವರಿಗೆ ಮಾಧ್ಯಮ ಜೊತೆಗೆ ಈಗ ಬೈಟ್ ಕೊಡ್ತಿರೋದು. ನಾನು ಹೀಗೆ ಗೊತ್ತಾಗಿದ್ದು. ಕಾನೂನು ಸಲಹೆಗಾರರಿಗೆ ಮಾತಾಡಿ ಆ ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ನಾನು ಅದು ಮಾಡ್ತೀನಿ. ಈಗ ಆಡಿಯೋ ಬಿಡುಗಡೆ ಆಗಿದೆ ಸರ್, ಅದ್ರ ಬಗ್ಗೆ ಯಾವುದೇ ದೂರು ಅಥವಾ ಏನು ಕೊಡೋದು? ಅದೇ ನಾನು ಇನ್ನೂ ಕಾನೂನು ಸಲಹೆಗಾರರಿಗೆ ಮಾತಾಡ್ತೀನಿ, ಅಡ್ವೊಕೇಟ್ಸಿಗೆ ಮಾತಾಡಿ ಅದು ಏನು ಮಾಡ್ಬೇಕಂತೇಳಿ ಅವರು ದೂರು ಕೊಡ್ರಿ ಅಂತ ಹೇಳಿದ್ರೆ ನಾನು ದೂರು ಕೊಡ್ತೀನಿ. ಜಮೀರ್ ಅವ್ರ ಜೊತೆ ಇಲ್ಲ, ಅವರು ಮಾತಾಡಿಲ್ಲ. ನಾನು ಹಬ್ಬದ ದಿವಸ ಅವ್ರಿಗೆ ವಿಶ್ ಮಾಡಕ್ಕೆ ಮಾತಾಡಿದ್ದೆ, ಅವ್ರು ವಿಶ್ ಮಾಡಿ ಇಟ್ಟೆ ಅಷ್ಟೇ. ಬೇರೆ ವಿಚಾರದಲ್ಲಿ ಮಾತಾಡಿಲ್ಲ. ಮತ್ತು ಮಾಧ್ಯಮದಲ್ಲಿ ಒಂದು ಮಾತು ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಯಾವುದೇ ಕಾರಣಕ್ಕೂ ಈ ಷಡ್ಯಂತ್ರ ಮಾಡಿದರಿಗೆ ಈ ಟೈಮಲ್ಲಿ ಮಾಡಿರೋದು ಜಮೀರ್ ಸಾಹೇಬರಿಗೆ ಹಿನ್ನಡೆ ತೋರ್ಸಕ್ಕೆ ಮಾಡಿದಾರಲ್ಲ, ಯಾವ ಕಾರಣಕ್ಕೂ ದೇವರವರಿಗೆ ಹಿನ್ನಡೆ ಮಾಡಲ್ಲ. ಯಾವ ಕಾರಣಕ್ಕೂ ಅವ್ರ ಅಧಿಕಾರಕ್ಕೆ ಬಂದೇ ಬರ್ತಾರೆ. ಅವ್ರು ಬಂದ ಮೇಲೆ ಈ ಎಲ್ಲ ಏನು ಆಡಿಯೋ ಆಗಿದೆಯಲ್ಲ, ಇದಕ್ಕೆ ಎಲ್ಲ ಸ್ಪಷ್ಟೀಕರಣ, ಆಡಿಯೋ ಸುಳ್ಳು ನಿಜಾನೋ ಅಂತೇಳಿ ಅವರು ಮಾಧ್ಯಮದವರೇ ನೀವು ಮಾಡಿಸ್ತೀರಿ ಅಂತ ನನಗೆ ನಂಬಿಕೆ ಇದೆ. ಸರ್, ಈಗ ನಜೀರ್ ಅವ್ರದ್ದು, ಜಬ್ಬಾರ್ ಅವ್ರದ್ದು ತಲೆದಂಡ ಆಗಿತ್ತು. ಆ ಟೈಮಲ್ಲಿ ಇವ್ರ ಮೇಲೇನು ಕ್ರಮ ಆಗ್ಬೇಕು ಅನ್ನೋದಾಗಿತ್ತು. ಆ ಟೈಮಲ್ಲಿ ಮತ್ತೆ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಈಗ ಸಚಿವ ಸ್ಥಾನ ಅಥವಾ DCM ಸಿಗೋ ಹೊತ್ತಲ್ಲಿ ಈ ಆಡಿಯೋ ಬಿಡುಗಡೆ ಇದೆ. ವ್ಯವಸ್ಥಿತವಾಗಿ ಯಾರಾದರೂ ನಿಮ್ಮ ಬಗ್ಗೆ ಪಿತೂರಿ ಮಾಡ್ತಾ ಇದಾರ? ಏನು ಪಕ್ಷದಲ್ಲಿ ಮಾಡ್ತಾ ಇದಾರ? ಏನು ಎಂತ? ಪಕ್ಷದಲ್ಲೇ ಮಾಡ್ತಿರೋದು, ಬೇರೆ ಯಾರು ಮಾಡ್ತಾ ಇಲ್ಲ. ನಮಗೆ ವೈರಿಗಳು ಪಕ್ಷದಲ್ಲೇ ಇರೋದು. ಅದು ಏನೋ ಒಂದು ವೈಮನಸ್ಸಿದ್ದಿ ಈಗ ಗ್ರೂಪ್ಗಳು ಮಾಡ್ಕೊಂಡು ಗ್ರೂಪ್ ವೈಸ್ ಇದು ಮಾಡಿ ಒಂದು ಷಡ್ಯಂತ್ರ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಅದಕ್ಕಂತೆ ಆಗುತ್ತೆ. ಈಗ ಮಾಡ್ತಾ ಇರೋದು ದಾವಣಗೆರೆ ಜಿಲ್ಲೆ ನಾಯಕರ ಅಥವಾ ರಾಜ್ಯ ಮಟ್ಟದ ನಾಯಕರ? ಯಾರು ಇದರಲ್ಲಿ? ಜಿಲ್ಲಾ ನಾಯಕರು ಇದ್ದಾರೆ, ರಾಜ್ಯ ನಾಯಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಬಟ್ ನಮ್ಮ ಗೆದ್ದಿರ್ತಕ್ಕಂಥ ಸಮರ್ಥ ಶಾಮ್ನೂರು ಬಹಳ ಸಮರ್ಥರಿದ್ದಾರೆ. ಅವ್ರಿಗೆಲ್ಲ ಈ ಬೆಳವಣಿಗೆಗಳು ಗೊತ್ತಾಗ್ತಾ ಇದೆ, ಏನೇನು ಆಗ್ತಾ ಇದೆ, ಯಾರು ಏನು ಮಾಡ್ತಿದ್ದಾರೆ, ಯಾರು ಏನಿಲ್ಲ, ಯಾರು ಪಕ್ಷದ ಪರವಾಗಿದ್ದಾರೆ, ಯಾರು ಪಕ್ಷದ ವಿರೋಧ ಇದ್ದಾರೆ ಅಂತೇಳಿ ಭಾಳ ಸಮರ್ಥರಿದ್ದಾರೆ. ಅವ್ರನ್ನ ನೋಡಿದೆ ನಾನು. ಅವ್ರಿಗೆಲ್ಲ ನಮ್ಮ ಶಾಸಕರಿಗೆ, ಯುವ ಶಾಸಕರಿಗೆ ಗೊತ್ತಾಗ್ತಾ ಇದೆ. ಅವರು ಮುಂದಿನ ದಿನಗಳಲ್ಲಿ ಅವರೇ ಬಹಿರಂಗವಾಗಿ ಹೇಳ್ತಾರೆ. ಈಗ ಇನ್ನೊಂದು ಸರ್, ಕೊನೆಯದಾಗಿ SDPIಗೆ ನಿರೀಕ್ಷೆ ಮೀರಿ ಮತ ಬಂದಿದೆ ಸರ್, 19,000 ಬಂದಿದೆ. ಕಾಂಗ್ರೆಸ್ಸು ತುಂಬ ಅಂತರದಿಂದ ಗೆಲ್ಲುತ್ತೆ ಅಂತ ಒಂದು ಪ್ರೆಡಿಕ್ಷನ್ ಒಂದು ಉಲ್ಟಾ ಆಗಿದೆ ಸರ್. ಅದರಲ್ಲಿ ನೋಡಿದರೆ ತಮ್ಮ ಅಸಮಾಧಾನ, ಇವರು ರಾಜ್ಯ ನಾಯಕರು ಮಾಡಿರುವಂಥ ನಮ್ಮ ಪಕ್ಷದ ಷಡ್ಯಂತ್ರ ಅಂತ ಹೇಳೋದಕ್ಕೆ ಆರೋಪಕ್ಕೆ ಇವೆಲ್ಲ ಪುಷ್ಟಿ ನೀಡುವಂತೆ ಸಾಕ್ಷ್ಯಾಧಾರ ಅನ್ನುವಂತ ಇದೆ ಸರ್. ಅದಕ್ಕೇನು ಹೇಳ್ತೀರಿ ಸ್ಪಷ್ಟನೆ?
ಇಲ್ಲ, ಅದು ಅಸಮಾಧಾನ ಇದ್ದಿದ್ದಂತೂ ನಿಜ. ಸಮಾಜದಲ್ಲಿ ಆ ಅಸಮಾಧಾನ ಜನ SDP ಮುಖಾಂತರ ತೋರಿಸಿರ್ಬೋದು. ಅದು SDP ಒಲವು ತೋರಿಸಿದ್ದಾರೆ ಅಂತ ಅಲ್ಲ. ಆ ಅಸಮಾಧಾನ ಕಾಂಗ್ರೆಸ್ನವರೇ ಅವ್ರ ಮೇಲೆ ತೋರಿಸಿರ್ಬೋದು. ಈಗ ನಾನು ಒಂದು ನಿಮ್ಮ ಮಾಧ್ಯಮ ಮುಖಾಂತರದಲ್ಲಿ ಕೇಳ್ತೀನಿ, ಭಾಳಷ್ಟು ರಾಜ್ಯ ನಾಯಕರು ಇಲ್ಲೇ ಬೀಡ್ಬಿಟ್ಟಿದ್ರು, ನಮ್ಮ ಮುಸ್ಲಿಂ ಮುಖಂಡರು ಇಲ್ಲೇ ಬೀಡ್ಬಿಟ್ಟಿದ್ರು. ಅವ್ರೇನು ಮಾಡಿದರು? 50% ವೋಟ್ ಡ್ಯಾಮೇಜ್ ಆಯಿತು ಕಾಂಗ್ರೆಸ್ಸಿಗೆ. ಮತ್ತು ಅವರೆಲ್ಲ ಇದ್ದು ಏನು ಮಾಡಿದರು? ಅದು 50% ಡ್ಯಾಮೇಜ್ ಆಗಬೇಡ್ದಿತ್ತಲ್ಲ. ಅದು ನಾನು ಹೇಳ್ತಿರೋದು, ಜಮೀರ್ ಸಾಹೇಬರು ಏನು 5ನೇ ತಾರೀಕಿಗೆ ದಾವಣಗೆರೆ ದಿಢೀರ್ ಭೇಟಿ ಕೊಟ್ಟು ಒಂದು ಸಮರ್ಥ್ ಶಾಮ್ನೂರಿಗೆ ಗೆಲ್ಲಿಸ್ಬೇಕು ಅಂತ ಹೇಳಿದ್ರು. ನಾನು ನನ್ನ ಇದ್ರ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಹೇಳ್ತಾ ಇದ್ದೀನಿ, ಆ 5,700 ಅಂತರದಿಂದ ನಮ್ಮ ಜಮೀರ್ ಸಾಹೇಬರು ಹೇಳಿದ್ದಕ್ಕೆ ಮಾತ್ರ ಅದು ಗೆಲುವು ಸಾಧನೆ ಮಾಡಲಿಕ್ಕೆ ಆಗಿದ್ದು ಅಂತ ನಾನು ಹೇಳ್ತೀನಿ. ಇಲ್ಲ ಆದರೆ ಕಷ್ಟ ಇತ್ತು. ಯಾಕಂದ್ರೆ ಅವರು ಬಹಳಷ್ಟು ಜನ ಅಭಿಮಾನಿಗಳು ಜಮೀರ್ ಸಾಹೇಬರು ಬಂದು ಬಹಿರಂಗ ಏನು ಅದು ರೋಡ್ ಶೋ ಮಾಡಿದ್ರು, ಆ ರೋಡ್ ಶೋನಲ್ಲೇ ಎಲ್ಲ ಯುವಕರು ಚೇಂಜ್ ಮಾಡ್ಕೊಂಡ್ರು. ಜಮೀರ್ ಸಾಹೇಬರು ನಿಲುವು ಕಾಂಗ್ರೆಸ್ಸಿಗೆ ಗೆಲ್ಲಿಸ್ಬೇಕಂತ ಇದೆ ಅವ್ರು ಹೇಳಿದ್ದಾರೆ. ಮತ್ತೆ ಬಹಳಷ್ಟು ಯುವಕರಿಗೆ ಹೇಳಿದ್ರು, ಇಲ್ಲ ದುಡುಕಿ ಏನು ಕೆಲಸ ಮಾಡಬೇಡ್ರಿ, ಈ ಸಲ ಗೆಲ್ಲಿಸ್ರಿ, ಮುಂದಿನ ಸಲ ಅವಕಾಶ ಐತೆ ಅಂತ ಹೇಳಿದಕ್ಕೆ 5,700 ಅಂತರದಿಂದ ಸಮರ್ಥ್ ಶಾಮ್ನೂರವರು ಗೆದ್ದಿದ್ದಾರೆ. ಯಾವುದೇ ಪಕ್ಷ ವಿರೋಧ ಕೆಲಸ ಮಾಡಿರೋದಿಲ್ಲ. ಮಾಡಿದ್ರೆ ಅವರು ಬಹಿರಂಗವಾಗಿ ತೋರಿಸ್ಲಿ, ನಾವು ಈ ತರ ಪಕ್ಷ ವಿರೋಧ ಕೆಲಸ ಮಾಡಿದೀವಿ ಅಂತೇಳಿ. ನಮಗೆ ರಾಜಕೀಯನೇ ಬೇಡ. ಥ್ಯಾಂಕ್ ಯು. ಇದಿಷ್ಟು ಶಿರಾಜ್ ಅವರ ಮಾತು. ಅವರು ಹೇಳೋ ಪ್ರಕಾರ ಏನಂತಂದ್ರೆ, ಇದೊಂದು ಈಗ ಕ್ಯಾಬಿನೆಟ್ ಆಗುವಂತ ಸಮಯ, ಜಮೀರ್ ಅವರಿಗೆ ಒಂದು ಉನ್ನತವಾದಂತ ಹುದ್ದೆ ಸಿಗುವಂತ ಸಮಯದಲ್ಲಿ ವ್ಯವಸ್ಥಿತವಾಗಿ ಷಡ್ಯಂತ್ರವನ್ನ ಮಾಡುವಂತ ಕೆಲಸವನ್ನ ನಮ್ಮ ಪಕ್ಷದ ವಿರೋಧಿಗಳೇ ಮಾಡಿದ್ದಾರೆ. ಅವ್ರಿಗೆ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ. ನಾವು ಈ ಬಗ್ಗೆ ಕಾನೂನು ಹೋರಾಟವನ್ನು ಕೂಡ ಮಾಡ್ತೀವಿ, ಕಾನೂನು ಸಲಹೆಯನ್ನು ಕೂಡ ತೆಗೆದುಕೊಂಡು ಏನು ಮಾಡಬೇಕು ಅನ್ನೋದು ಯೋಚನೆಯನ್ನ ಮಾಡ್ತೀನಿ ಅಂತ ಹೇಳಿ ಸಿರಾಜ್ ಅವರು ಹೇಳಿರುವಂಥದ್ದು. ಮತ್ತು ಈ ಆಡಿಯೋ ನಮ್ದಲ್ಲ ಅಂತ ಅಲ್ಲಗಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹದೇವ್ ಬಿಜಿ, ನ್ಯೂಸ್ ಫಸ್ಟ್ ದಾವಣಗೆರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.